ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಪ್ರಪಂಚದಲ್ಲಿ ನಡೆಯುವಂತಹ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಿದ್ದೇವೆ, ಚರ್ಚೆ ಮಾಡಿದ್ದೇವೆ. ಭೂಮಂಡಲ ವಿನಾಶದ ಬಗ್ಗೆ ಮಾತಾಡಿದ್ದೇವೆ. ಅದರಲ್ಲಿ ಧರ್ಮಗ್ರಂಥಗಳಲ್ಲಿ ಬರುವಂತಹ ವಿಚಾರಗಳನ್ನು ನಾವು ಇದರಲ್ಲಿ ಚರ್ಚೆ ಮಾಡಿದ್ದೇವೆ. ಹೀಗೆ ಭೂಮಂಡಲದ ವಿನಾಶ, ಪ್ರಕೃತಿಯ ವಿನಾಶ, ಇಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಆದರೆ ಈಗ ಮತ್ತೊಂದು ಹೊಸ ವಿಚಾರ ನಿಮಗೆ ತಿಳಿದಿರಲಿ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಅಂದರೆ ಭೂಮಂಡಲದ ವಿನಾಶಕ್ಕಾಗಿ ಲೆವಿಥಾನ್ ಸಮುದ್ರ ಸರ್ಪ ಕಾಯ್ತಾ ಇದೆ. ಅಂದರೆ ಸಮುದ್ರ ಸರ್ಪ ಅದೇನು ಸಾಮಾನ್ಯ ಸರ್ಪವಲ್ಲ, ಅದು ವಿಷ ಕಾರುವ ಸರ್ಪವಲ್ಲ, ಅದು ಬೆಂಕಿಯನ್ನು ಕಾರುತ್ತದೆ. ಬೆಂಕಿ ಅದರ ಶತ್ರುಗಳನ್ನು ನಾಶ ಮಾಡಲು ಬೆಂಕಿಯನ್ನು ಕಾರುತ್ತದೆ. ಅದು ಸಮುದ್ರ ತಳದಲ್ಲಿ ಅದು ಮನೆ ಮಾಡಿಕೊಂಡಿದೆ. ಅಲ್ಲಿ ಅದು ತನ್ನ ಜೀವನವನ್ನು ನಡೆಸ್ತಾ ಇದೆ. ಘೋರವಾದಂಥ ಒಂದು ಸರ್ಪ. ಆ ಸರ್ಪ ಯಾವುದು? ಅದರ ಹೆಸರೇ ಲೆವಿಥಾನ್. ಲೆವಿಥಾನ್ ಎಂಬುದು ಒಂದು ಸರ್ಪ. ಸಾಮಾನ್ಯವಾಗಿ ಎಲ್ಲ ಪುರಾಣಗಳಲ್ಲೂ ಬರುತ್ತೆ ಸರ್ಪಗಳ ಬಗ್ಗೆ, ಸರ್ಪಗಳ ಕಥೆಗಳ ಬಗ್ಗೆ, ವಿನಾಶ ಮಾಡುವಂಥ ಸರ್ಪಗಳ ಬಗ್ಗೆ, ಒಳ್ಳೆಯದನ್ನು ಮಾಡುವ ಸರ್ಪಗಳ ಬಗ್ಗೆ. ಈಗ ನಾವು ಯಮುನಾ ನದಿಯಲ್ಲಿ ಕಾಳಿಯ ಮರ್ದನದ ಕಥೆಯನ್ನು ಕೇಳಿದ್ದೇವೆ. ಅದೇ ರೀತಿ ಆಡಂಬಂಡಿ ಈವನಲ್ಲಿ ಒಂದು ಹಾವು ಬಂದು ಜೀವನದಲ್ಲಿ ಮನುಷ್ಯ ಸುಖವಾದ ಜೀವನವನ್ನು ಹಾಳು ಮಾಡಿದ ಕಥೆಯನ್ನು ಕೇಳುತ್ತೇವೆ. ಇದು ನಾನು ಇವತ್ತು ಹೇಳುವಂಥ ಲೆವಿಥಾನ್ ಎಂಬುದು ಒಂದು ಸಮುದ್ರ ಜೀವಿ, ಸಮುದ್ರದಲ್ಲಿ ವಾಸವಾಗಿರುವಂಥ ಒಂದೇ ಒಂದು ಭಾಳ ದೊಡ್ಡದಾದಂಥ ಒಂದು ಜೀವಿ. ಆ ಜೀವಿಯನ್ನು ಯಾರು ಹೆಸರಿಸಿದ್ದಾರೆ? ಮೈಥಾಲಜಿಯ ಝೂಗಳ ಮೈಥಾಲಜಿಯಲ್ಲಿದೆ. ಅಂದರೆ ಅವರ ಪುರಾಣಗಳಲ್ಲಿ ಇಂಥ ಒಂದು ಕತೆ ಬರುತ್ತದೆ. ಇದನ್ನು ನಾವು ನಂಬುವುದಾದರೆ ಸಮುದ್ರದೊಳಗೆ ಭೂಲೋಕಕ್ಕೆ ಅಪಾಯ ತರುವ ಲೆವಿಥಾನ್ ಎಂದು ನಾವು ತಿಳಿಬೇಕಾಗುತ್ತೆ. ಅದು ಬೆಂಕಿಯನ್ನು ಉಗುಳಿ ಎಲ್ಲರಿಗೂ ನಾಶ ನಷ್ಟಗಳನ್ನು ಉಂಟು ಮಾಡುವಂತಹ ಘೋರವಾದ ಸರ್ಪ. ಭಯಾನಕ ಗಾತ್ರದ ಡ್ರಾಗನ್ ರೂಪದ ತೋರುವ ಆ ಸರ್ಪ ಹೊರಬಂದರೆ ಭೂಮಂಡಲವೇ ವಿನಾಶ ಎಂಬ ನಂಬಿಕೆ ಝೂ ಜನಗಳಲ್ಲಿ ಇದೆ. ಹಾಗಾದರೆ ಇದು ಎಷ್ಟು ಮಟ್ಟಿಗೆ ನಿಜ? ಇದು ಎಷ್ಟು ಮಟ್ಟಿಗೆ ಸಂಭವಿಸುತ್ತದೆ? ಅದರದ್ದೇನೋ ಸೂಚನೆಗಳಿವೆಯೇ? ಮುಂತಾದ ವಿಷಯಗಳನ್ನು ಹೇಳುವುದಕ್ಕಿಂತ ಮೊದಲು ಸುದ್ದಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಭೂವಿನಾಶದ, ನಮ್ಮ ಈ ಪ್ರಪಂಚ ವಿನಾಶದತ್ತ ಸಾಗುತ್ತಿದೆಯೇ ಎಂಬುದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಲೆವಿಥಾನ್ ಎಂಬ ಸರ್ಪದ ಬಗ್ಗೆ, ಸಮುದ್ರ ಸರ್ಪದ ಬಗ್ಗೆ ನಾವು ಕತೆ ಹೇಳ್ತಾ ಇದ್ದೇವೆ. ದೇವರು ಆದಿಯಲ್ಲಿ ಮನುಷ್ಯರನ್ನು ಸೃಷ್ಟಿಸುವಾಗ ಇಂತಹ ಒಂದು ಘೋರವಾದ ಸರ್ಪವನ್ನು ಸೃಷ್ಟಿಸಿದ. ಅದಕ್ಕೊಂದು ಸಂಗಾತಿಯನ್ನು ಸೃಷ್ಟಿಸಿ ಅದರ ಜೊತೆಯಲ್ಲಿ ಬಿಟ್ಟ. ಹಾಗಾದರೆ ಆ ಸಂಗಾತಿ ಎಲ್ಲಿದೆ? ಈಗ ಸಂಗಾತಿ ಇದೆಯೋ, ಹೆಣ್ಣು ಸರ್ಪವಿದೆಯೋ, ಗಂಡು ಸರ್ಪವಿದೆಯೋ ಎಂಬುದನ್ನು ಕಥೆಯನ್ನು ಕೇಳಬೇಕು ನಾವು. ಯಾಕಂದರೆ ಈ ರೀತಿ ಮಾಡುವುದು ಯಾಕಂದರೆ ದೇವರು ಒಳ್ಳೆಯದರೊಂದಿಗೆ ಮನುಷ್ಯರು ಕೆಟ್ಟದನ್ನು ತಿಳಿದುಕೊಂಡಿರಲಿ, ಕೆಟ್ಟದು ಆದರೆ ಏನು ಪರಿಣಾಮವಾಗುತ್ತದೆ ಎಂಬುದನ್ನು ಮಾನವರಿಗೆ ಕೆಡಕನ್ನುಂಟು ಮಾಡುವಂತಹ ಇಂತಹ ಸೈತಾನಗಳನ್ನು ಅಥವಾ ಇಂತಹ ಸರ್ಪಗಳ ರೂಪದಲ್ಲಿರುವಂತಹ ಜೀವಿಗಳನ್ನು ಸೃಷ್ಟಿ ಮಾಡಿದ ಎಂಬುದು ಅವರ ನಂಬಿಕೆ. ಹಾಗಾದರೆ ಆ ಸರ್ಪ ಏನಾಯಿತು? ಗಂಡು ಹೆಣ್ಣಿತ್ತಲ್ಲ, ಅದರ ಸಂತತಿ ಬೆಳೆದಿರಬೇಕಲ್ಲ, ಆ ಸಂತತಿಗಳು ಏನಾಯಿತು? ಆ ಸಂತತಿಗಳು ಈಗಲೂ ಇವೆಯೇ? ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ನೀವಿನ್ನೂ ಇಂತಹ ವಿಚಾರಗಳನ್ನು ಒತ್ತು ಬರ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು
ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನೋಡಿ, ಈ ದೇವರಿಗೂ ಗೊತ್ತಾಗ್ಬಿಡ್ತು, ಈ ಹೆಣ್ಣು ಗಂಡು ಸೇರಿದಾಗ ಅದರ ಸಂತಾನೋತ್ಪತ್ತಿ ಆಗುತ್ತದೆ. ಅಂತಹ ಜೀವಿಗಳ ಸಂತಾನೋತ್ಪತ್ತಿ ಆದರೆ ಇಡೀ ಪ್ರಪಂಚದಲ್ಲಿರುವಂತಹ ಜೀವಿಗಳಿಗೆ ಅದರಿಂದ ಹಾನಿಯಾಗುತ್ತದೆ. ಆದುದರಿಂದ ದೇವರೇ ಆ ಹೆಣ್ಣು ಸರ್ಪವನ್ನು ನಾಶ ಮಾಡಿದ. ಆಮೇಲೆ ಆ ಒಂದೇ ಗಂಡು ಸರ್ಪವನ್ನು ಸಮುದ್ರದ ಆಳದಲ್ಲಿ ಕೂರಿಸಿದ. ಎಂತಹ ಭೂಮಿಯ ವಿನಾಶ ಎದುರಾದಾಗ ಸಮಯ ಬಂದಾಗ ಹೊರಗೆ ಬಂದು ಈ ರೀತಿಯ ನಷ್ಟಗಳನ್ನುಂಟು ಮಾಡುವಂತಹ ಒಂದು ಶಕ್ತಿಯನ್ನು ಆ ಸರ್ಪಕ್ಕೆ ನೀಡಿದ. ಹಾಗಾದರೆ ಏನು, ಈಗ ಒಂದೇ ಒಂದು ಗಂಡು ಸರ್ಪ ಮಾತ್ರ ಅಲ್ಲಿ ಜೀವನ ಮಾಡ್ತಾ ಇದೆ. ಎಲ್ಲಿ? ಸಮುದ್ರ ತಳದಲ್ಲಿ. ಹಾಗೆ ಪ್ರಪಂಚದ ವಿನಾಶ ಕಾಲದಲ್ಲಿ ಏನಾಗುತ್ತೆ ಎಂಬುದರ ಸೂಚನೆಯನ್ನು ಕೊಟ್ಟಿದ್ದಾನೆ. ಈ ಸರ್ಪವನ್ನು ಅಲ್ಲಿ ಸಮುದ್ರದ ಆಳದಲ್ಲಿ ಕೂರಿಸಿಬಿಟ್ಟು ಅಂತಹ ಈ ಪ್ರಪಂಚದ ವಿನಾಶ ಯಾವಾಗ ಆಗುತ್ತೋ ಅದಕ್ಕಿರುವಂತಹ ಕೆಲವು ಸೂಚನೆಗಳನ್ನು ಕೊಟ್ಟ. ಏನಾಗೋದಂದರೆ, ದೊಡ್ಡ ದೊಡ್ಡ ಯುದ್ಧಗಳು ನಡೆಯುತ್ತದೆ, ವಿನಾಶದಂತಹ ಆಯುಧಗಳನ್ನು ಬಳಸುತ್ತಾರೆ, ಮಕ್ಕಳು ಅಪ್ಪ ಅಮ್ಮನಿಗೆ ಗೌರವ ಕೊಡದೆ ಅವರಿಗೆ ಹಿಂಸೆ ಕೊಡುತ್ತಾರೆ, ಮಾದಕ ವಸ್ತುಗಳ ಸೇವನೆ ಹೆಚ್ಚಾಗುತ್ತದೆ, ಬೇಡದಿಂದಂತಹ ಉತ್ತಮರಲ್ಲದ ಜನರು, ಯೋಗ್ಯರಲ್ಲದ ಜನರು ಅಧಿಕಾರ ಸ್ಥಾನಗಳಲ್ಲಿ ಕೂರುವುದು, ಇದರಿಂದಾಗಿ ಅರಾಜಕತೆ ಉಂಟಾಗುವುದು, ಆರ್ಥಿಕವಾಗಿ ಸಂಕಟಗಳು ಎದುರಾಗುವುದು. ಇಂತಹ ಸ್ಥಿತಿಯಲ್ಲಿ ಆ ಸರ್ಪ ಲೆವಿಥಾನ್ ಹೊರಗೆ ಬರುತ್ತದೆ. ಆವಾಗ ಸಮುದ್ರ ದೇವತೆ ಅದೇ ಅಲ್ಲಿ ಅರಮನೆ ಮಾಡಿಕೊಂಡು ಸಮುದ್ರ ದೇವತೆ ವಾಸವಾಗುತ್ತೆ. ಆ ಸಮುದ್ರ ದೇವತೆ ತನ್ನ ಆಯುಧವನ್ನು ಹೊರಗೆ ತೆಗೆದು ಆ ಸರ್ಪದೊಂದಿಗೆ ಹೋರಾಡುತ್ತದೆ. ಘೋರವಾದಂತಹ ಯುದ್ಧ ನಡೆಯುತ್ತದೆ. ಆ ಘೋರವಾದ ಯುದ್ಧದಲ್ಲಿ ಸಮುದ್ರವು ಅಲ್ಲೋಲ ಕಲ್ಲೋಲವಾಗುತ್ತದೆ. ನೀರು ಹುಕ್ಕಿ ಭೂಮಿಯ ಮೇಲೆ ಬರುತ್ತದೆ. ಬಿರುಗಾಳಿ ಏಳುತ್ತದೆ. ಸುನಾಮಿ ಎದ್ದು ಭೂಮಿಯನ್ನು ನುಂಗುತ್ತದೆ. ಆ ಕಾಲದಲ್ಲಿ ಅಂತಹ ಸ್ಥಿತಿಯಲ್ಲಿ ಯಾರು ಕೆಟ್ಟವರಾಗಿರುತ್ತಾರೋ, ಯಾರು ಕೆಟ್ಟ ನಡವಳಿಕೆಯನ್ನು ದೇವರನ್ನು ಮರೆತು ಬದುಕುತ್ತಿರುತ್ತಾರೋ, ದೇವರ ನೇಮಗಳನ್ನು, ಕಾನೂನುಗಳನ್ನು, ದೇವರ ಕಟ್ಟಳೆಗಳನ್ನು ಮೀರಿ ನಡೆಯುತ್ತಾರೋ ಅವರೆಲ್ಲರೂ ನಾಶವಾಗಿ ಹೋಗುತ್ತಾರೆ. ಕೊನೆಗೆ ಸಮುದ್ರ ದೇವ ಆ ಸರ್ಪವನ್ನು ಕೊಂದು ತನ್ನ ಅಧಿಕಾರವನ್ನು ಇಡೀ ವಿಶ್ವಕ್ಕೆ ಹರಡುತ್ತಾನೆ. ಆಮೇಲೆ ಆ ಸರ್ಪದ ಚರ್ಮದಿಂದ ಪೆಂಡಾಲ್ ಹಾಕಿ ಅದರೊಳಗೆ ಆ ಸರ್ಪದ ಮಾಂಸವನ್ನು ಅಡಿಗೆ ಮಾಡಿ ಎಲ್ಲ ಜನರಿಗೂ ಬಡಿಸಿ ಔತಣಕೂಟವನ್ನು ಕೊಟ್ಟು ಸಂತೋಷ ಪಡುತ್ತದೆ. ಅದು ಸಂತೋಷ ಪಡುವಂತಹ ಒಂದು ಕ್ಷಣ. ಅಂತಹ ಸ್ಥಿತಿ ಬರುತ್ತದೆ ಎಂಬುದು ಈ ಲೆವಿಥಾನ್ ಕಥೆಯಲ್ಲಿ, ಝೂಗಳ ಧರ್ಮಗ್ರಂಥದಲ್ಲಿ ಹೇಳಿರುವಂತಹ ಕೆಲವು ಕಥೆಗಳು. ಬೈಬಲ್ನಲ್ಲೂ ಇಂಥ ಸರ್ಪದ ಬಗ್ಗೆ ಹೇಳಲಾಗಿದೆ. ಅಲ್ಲಿ ಸರ್ಪ ಎನ್ನುವುದು ಕೆಟ್ಟದ್ದು, ಅಂದರೆ ಸೈತಾನ್ ಎಂಬುದಾಗಿ ತಿಳಿಯಲಾಗಿದೆ. ಯಮುನಾ ನದಿಯ ನೀರಿನಲ್ಲಿ ವಾಸಿಸುತ್ತಿದ್ದ ಸರ್ಪವು ಶ್ರೀಕೃಷ್ಣನ ಕಾಳಂದಿನಿ ಮರ್ದನದಲ್ಲಿ ನಾಶವಾಗಿ ಹೋದಂತಹ ಸ್ಥಿತಿ. ಇದನ್ನು ನಾವು ಭಗವದ್ಗೀತೆಯಲ್ಲೂ ನಾವು ಕೇಳಿದ್ದೇವೆ. ಇಂತಹ ಹಲವು ಕಥೆಗಳು ಕೆಟ್ಟದನ್ನು ಸೂಚಿಸುವಂತಹ, ಕೆಟ್ಟ ವಿನಾಶವನ್ನು ಉಂಟು ಮಾಡುವಂತಹ ಹಲವು ರೀತಿಯ ಕಥೆಗಳನ್ನು ನಾವು ಕೇಳಿದ್ದೇವೆ. ಅದೇ ರೀತಿ ಸಮುದ್ರ ಮಥನ ನಡೆದಾಗ ಸರ್ಪದಿಂದ ದೇವತೆಗಳು ಮತ್ತು
ಅಸುರರು ನಡೆದಂತಹ ಕೆಲಸದಲ್ಲಿ ವಿಷವು ತಿಂಬುವುದು ಅದು ಲೋಕದ ನಾಶಕ್ಕೆ ಕಾರಣವಾಗುವಂತಹ ರೀತಿಯಲ್ಲಿರುತ್ತೆ. ಅದನ್ನು ದೇವರು ಕಾಪಾಡಿದ. ಹೀಗೆ ನಾವು ಹಲವು ಕಥೆಗಳನ್ನು ಮಾಡ್ತೀವಿ. ಈಗ ಈ ಕಥೆಯನ್ನು ಹೇಳಲು ಬಂದಂತಹ ಮುಖ್ಯವಾದ ಕಾರಣ ಏನೆಂದರೆ, ಸಮುದ್ರದ 100 ಅಡಿಗಳ ತಳದಲ್ಲಿ ವಾಸಿಸುವ ಡೇಲೈಟ್ ಓರಾಫಿಸ್ ಎಂಬ ಮೀನು ಸಮುದ್ರ ತೀರದಲ್ಲಿ ಕಾಣಿಸಿಕೊಂಡಿದೆ. ಉದ್ದವಾಗಿ ಹೊಳೆಯುವ ಆ ಮೀನು ಹಾವಿನಂತೆ ವಿಚಿತ್ರವಾಗಿ ತೋರುತ್ತದೆ. ಅಂತಹ ಮೀನುಗಳು ಕಾಣಿಸಿಕೊಳ್ಳುವುದು ಅಪಶಕುನ ಎಂಬ ನಂಬಿಕೆ. ಅದು ಸಮುದ್ರದ ಸರ್ಪದ ದೂತನಂತೆ ಕೆಲಸ ಮಾಡುತ್ತದೆ. ಅದು ಜನರಿಗೆ ಅಪಾಯವನ್ನು ತಿಳಿಸುತ್ತದೆ ಎಂಬ ನಂಬಿಕೆ ತುಂಬ ಜನರಿಗಿದೆ. ಅದರಲ್ಲೂ ಜಪಾನಿಯರಿಗೆ ತುಂಬ ನಂಬಿಕೆಯ ಒಂದು ಸೂಚನೆಯದಾಗಿದೆ. ಇದಕ್ಕೆ ಹಿಂದೆ ಈ ರೀತಿಯ ಈ ಮೀನನ್ನು ಕಂಡಾಗ ಸಮುದ್ರದಲ್ಲಿ ಸುನಾಮಿ ಎದ್ದು ಬಹಳಷ್ಟು ನಾಶ ನಷ್ಟಗಳಾಗಿರುವುದನ್ನು ನೋಡಬಹುದು. ಇದು ಹಾವಿನ ತಲೆ. ಹಾವಿನ ವಿಚಿತ್ರವಾದ ರೂಪದ ಹಾವು ಕಾಣಿಸಿಕೊಂಡ ಇಂತಹ ಸಂದರ್ಭದಲ್ಲಿ ಸಮುದ್ರ ಹಾವಿನ ಒಂದು ಕತೆ ನೆನಪಾಯಿತು. ಅದೇ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸ್ಕೋಟಿಯಂ ಪ್ಲೇಟ್ ಟೆಕ್ನೋಪ್ಲೇಟ್ ಅಥವಾ ಸ್ಕೋಟಿಯಂ ಬೇಟ್ ಟೆಕ್ನೋಪ್ಲೇಟ್ ಅದು ಭೂಮಿಮಂಡಲದಲ್ಲಿ ಒಂದಕ್ಕೊಂದು ಸೇರಿಕೊಂಡಿರುವಂತಹ ಜಾಗದಲ್ಲಿ ಬೇರೆ ಬೇರೆ ಅಂತಹ ಸ್ಕೋಟಿಯಂ ಪ್ಲೇಟ್ಗಳು ಇರುವುದರಿಂದಲೇ ಭೂಮಿ ನಿಂತಿರುವುದು. ಅಂತಹ ಒಂದು ಸ್ಕೋಟಿಯಂ ಪ್ಲೇಟ್ ಎಲ್ಲಿದೆ ಅಂದರೆ ದಕ್ಷಿಣ ಅಮೇರಿಕಾ ಮತ್ತು ಅಟ್ಲಾಂಟಿಕ್ ಸಾಗರದ ಮಧ್ಯೆ ಬರುತ್ತದೆ. ಆ ಪ್ಲೇಟುಗಳ ತುದಿ ಅಂದರೆ ಅದರ ತುದಿ ಹಾವಿನ ತಲೆಯಂತೆ ತೋರುತ್ತದೆ. ಅದು ಕೊಂಚ ಚಲಿಸಿದರೆ ಭೂಕಂಪವಾಗುತ್ತದೆ. ಆ ಪ್ಲೇಟುಗಳ ತುದಿಯನ್ನು ಆ ರೂಪದಲ್ಲಿ ಇರುವುದರಿಂದ ಲೆವಿಥಾನ್ ಎಂದು ಹೇಳಬಹುದು ಎಂದು ಹೇಳುತ್ತಾರೆ. ಅಂದರೆ ಯಹೂದ್ಯರ ನಂಬಿಕೆಗೂ ಈ ಪ್ಲೇಟುಗಳ ಭೂಮಂಡಲದಲ್ಲಿ ಇರುವಂತಹ ಇಂತಹ ಪ್ಲೇಟುಗಳ ಭೂಮಿ ನಿಂತಿರುವುದೇ ಅಂತಹ ಪ್ಲೇಟುಗಳ ಮೇಲೆ. ಆ ಪ್ಲೇಟುಗಳ ಆ ಒಂದು ತುದಿ ಇದೆಯಲ್ಲ ಹಾವುಗಳ ತಲೆಯಂತಿರುವುದರಿಂದ ಅದಕ್ಕೆ ಲೆವಿಥಾನ್ ಅಂತ ಹೇಳ್ಬೋದು ಎಂಬ ಅಭಿಪ್ರಾಯವೂ ಇದೆ. ಸಮುದ್ರ ಸರ್ಪದ ಬಗ್ಗೆಯಾಗಲಿ ಓರ್ಫಿಶ್ನ ಬಗ್ಗೆಯಾಗಲಿ ಯಾವುದೇ ವೈಜ್ಞಾನಿಕವಾದಂತಹ ದಾಖಲೆಯೂ ಇಲ್ಲ. ವೈಜ್ಞಾನಿಕವಾಗಿ ಅದರ ಬಗ್ಗೆ ಯಾವ ಸಂಶೋಧನೆಯಿಂದಲೂ ತಿಳಿದು ಬಂದಿಲ್ಲ. ಅದೆಲ್ಲವೂ ಒಂದು ನಂಬಿಕೆ ಮಾತ್ರ. ಹಿಂದೆ 2012ರಲ್ಲಿ ಪ್ರಪಂಚದ ಕೊನೆಯಾಗಲಿದೆ ಎಂದು ಕೆಲವು ಜನರು ಹೇಳುತ್ತಿದ್ದರು, ನಂಬುತ್ತಿದ್ದರು. ಅದರಂತೆ ಕೆಲವು ಚಲನಚಿತ್ರವೂ ನಿರ್ಮಾಣವಾಯಿತು. ಆದರೆ ಪ್ರಪಂಚ ಈಗಲೂ ಸಹ ಅದು ತನ್ನ ಮತ್ತಷ್ಟು ಅಭಿವೃದ್ಧಿ ಹೊಂದಿ ಮುಂದುವರೆದಿದೆ. ಆದರೆ ಪ್ರತಿಯೊಬ್ಬರೂ ನಂಬುತ್ತಾರೆ, ಪ್ರತಿಯೊಬ್ಬರಿಗೂ ನಂಬಿಕೆ ಇದೆ. ವೈಜ್ಞಾನಿಕವಾಗಿಯೂ ಅದರ ಒಂದು ಕಲ್ಪನೆ ಇದೆ. ಈ ಭೂಮಂಡಲ ವಿನಾಶವಾಗುವಂತಹ ಅಂದರೆ ಈ ಭೂಮಂಡಲದಲ್ಲಿರುವಂತಹ ಜೀವಿಗಳು ವಿನಾಶವಾಗುವಂತಹ ಒಂದು ಸಮಯ ಬರುತ್ತದೆ. ಅದು ಮಿಲಿಯಾಂತರ ವರ್ಷಗಳ ಕಳೆದ ಮೇಲೆ ಬರುವಂಥದ್ದು. ಹೀಗೆ ಅದು ಯಾವುದರ ಬಗ್ಗೆ ವೈಜ್ಞಾನಿಕವಾಗಿ ಯಾವ ಸೂಚನೆಯೂ ಇಲ್ಲ. ಆದರೆ ಅಂತಹ ಒಂದು ವಿನಾಶ ಆಗುವುದಕ್ಕಿಂತ ಮೊದಲು ಇಸ್ರೇಲ್ನವರಾದ ಈಗ ಅಮೇರಿಕದಲ್ಲಿರುವ ಜ್ಯೋತಿಷಾಸ್ತ್ರ ಮತ್ತು ಪ್ರಪಂಚ ವಿಜ್ಞಾನದ ಬಗ್ಗೆ ಅಧ್ಯಯನ ನಡೆಸುತ್ತಿರುವ ಭೌತವಿಜ್ಞಾನಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿರುವಂತಹ ಅಬ್ರಾಹಂ ಅವಿಲೋ ಅಂದರೆ ಕೇಳ ಡೈಮೆನ್ಷನ್ ಮೂಲಕ ಅನ್ಯಗ್ರಹಗಳ ಜೀವಿಗಳು ಭೂಮಿಗೆ ಬರುತ್ತಿವೆ. ಅಂದರೆ ಅವು ಬಹಳ ವೇಗವಾಗಿ ಯಾರಿಗೂ ಕಾಣಿಸದಂತೆ ಚಲಿಸುವಂತಹ ಒಂದು ವಿಧಾನ. ಹಾಗೆಯೇ ಮನುಷ್ಯನೂ ಸಹ ಅದರ ಬಗ್ಗೆ
ಸಂಶೋಧನೆ ಮಾಡಿ ಅದನ್ನು ಕಂಡುಹಿಡಿದರೆ ಅನ್ಯಗ್ರಹಗಳಿಗೆ ಸುಲಭವಾಗಿ ಹೋಗಿ ಬರಲು, ವೇಗವಾಗಿ ಹೋಗಿ ಬರಲು ಸಾಧ್ಯವಾಗುತ್ತದೆ. ಆ ಬಗ್ಗೆ 10 ಡೈಮೆನ್ಷನ್ ವಿಷಯದ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದಾರೆ. ಅವರ ಸಂಶೋಧನೆ ಫಲಕಾರಿಯಾದರೆ ಅದಕ್ಕಿಂತ ಮೊದಲೇ ವಾಸಯೋಗ್ಯವಾದಂತಹ ಗ್ರಹಗಳಿಗೆ ಮಾನವರು ಹೋಗಿ ಅಲ್ಲಿ ಕಾಲನಿಗಳನ್ನು ನಿರ್ಮಿಸಿಕೊಳ್ಳುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಅದನ್ನು ಸಾಧ್ಯತೆ ಇದೆ. ಅಂದರೆ ನಾವು ವಿನಾಶ ಎಂಬುದು ಬಹಳ ದೂರವಾದಂತಹ ವಿಚಾರವಾದರೂ ಅದಕ್ಕಿಂತ ಮೊದಲು ಮಾನವರು ಬೇರೆ ರೀತಿಯಲ್ಲಿ, ವೈಜ್ಞಾನಿಕ ರೀತಿಯಲ್ಲಿ ಆಶ್ರಯವನ್ನು ಕಂಡುಕೊಂಡು ಜೀವನದಲ್ಲಿ ಮತ್ತೊಂದು ಪ್ರಪಂಚವನ್ನು ಸೃಷ್ಟಿಸುವ ಕಾಲ ಬರಬಹುದೇನೋ. ಆದರೆ ಇದೆಲ್ಲವೂ ವೈಜ್ಞಾನಿಕವಾದ ರೀತಿಯಲ್ಲಿ ಯೋಚನೆ ಮಾಡುವುದು, ಹಿಂದೆ ಹೇಳಿದ್ದು ಅದೆಲ್ಲವೂ ನಂಬಿಕೆ ಮತ್ತು ಕೆಲವು ಜನರ ನಂಬಿಕೆಗಳು ಮಾತ್ರ ಆಗಿದೆ. ಆದುದರಿಂದ ಇಂಥ ವಿಚಾರಗಳನ್ನು ನಂಬುವುದು ಬಿಡುವುದು ಅವರವರಿಗೆ ಬಿಟ್ಟ ವಿಚಾರ. ಆದರೆ ವೈಜ್ಞಾನಿಕವಾದ ರೀತಿಯಲ್ಲಿ ಕೆಲವು ಸಂಶೋಧನೆಗಳು ನಡೆಯುತ್ತಿರುವುದಂತೂ ನಿಜ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವಾದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ, ಯಶಸ್ವಿಯಾಗುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.